ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ನಾನು ಒಂದು ಹೇರ್ ಸ್ಟ್ರೈಟ್ನರ್ ಕೂಮ್ ಅಂದರೆ ಟ್ರೆಂಡಿಂಗಲ್ಲಿರುವಂಥ ಒಂದು ಹೇರ್ ಸ್ಟ್ರೈಟ್ನಿಂಗ್ ಕೂಮ್ನ ನಿಮಗೆ ಅದರ ರಿವ್ಯೂ ಅಂದರೆ ನನ್ನ ಆನೆಸ್ಟ್ ರಿವ್ಯೂ ಅದ್ರ ಬಗ್ಗೆ ಏನಿಸ್ತು ಅಂತ ಹೇಳಿ ನನ್ನ ಹೇರ್ ಮೇಲೇ ಟ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡುವಾಗ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇರಲಿಲ್ಲ, ಸೊ ಹಾಗಾಗಿ ನಾನೇ ವಾಯ್ಸ್ನ ಮೇಕ್ ಓವರ್ ಮಾಡ್ತಿದ್ದೀನಿ. ಇವಾಗ ಜಸ್ಟ್ ನಾನು ತಲೆ ತೊಳ್ಕೊಂಡು ಬಂದಿದ್ದೀನಿ ಹೆಡ್ ಬಾತ್ ಮಾಡಿಕೊಂಡು. ಕೂದಲಿನೂ ಹಸಿಯಾಗೇ ಇದೆ, ಅಷ್ಟೊಂದು ಏನು ಡ್ರೈ ಆಗಿಲ್ಲ. ಸ್ವಲ್ಪ ಡ್ರೈ ಮಾಡ್ಕೊಬಿಟ್ಟು ಫ್ಯಾನ್ ಹೇರಲ್ಲೇ ಹೇರ್ನ ಡ್ರೈ ಮಾಡಿಕೊಂಡು ಇವಾಗ ಈ ಕೂಮಲ್ಲಿ ನಾನು ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ಫಸ್ಟು ಇದನ್ನು ಪ್ಲಗ್ ಇನ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಅನ್ಬಾಕ್ಸ್ ಆಗೋಗಿದೆ, ನನ್ನ ಪಾಪು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ಇದು ಯಾವ ಸ್ಪೆಸಿಫಿಕ್ ಕಂಪನಿ ಅಂತಲೂ ಮೆನ್ಷನ್ ಮಾಡಿಲ್ಲ. ನಾನು ಆನ್ಲೈನ್ ಲಿಂಕ್ ನಿಮಗೆ ಕೊಡ್ತೀನಿ. ಇದರ ಜಸ್ಟ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ಒಂದು 300 ರುಪೀಸ್ ಏನೋ ಬರುತ್ತೆ. ಮೇಶೋಯಿಂದ ಆರ್ಡ್ರ್ ಮಾಡ್ಕೊಂಡಿರೋದು. ಇಲ್ಲಿ ನಮಗೆ ಹೀಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮತ್ತು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡಕ್ಕೂ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ನು ಆ್ಯಸ್ ಯೂಶಲು ಕೂಮಲ್ಲಿ ಯಾವ ಥರ ನಮಗೆ ಚಿಕ್ಕ ಚಿಕ್ಕ ಸ್ಟಿಕ್ ಎಲ್ಲ ಬರುತ್ತಲ್ಲ, ಕೂಮಿಂದು ಬ್ಯಾಚನ್ಕೆ ಬಾಯಿ ಯಾವ ಥರ ಇರುತ್ತಲ್ವ ಅದೇ ಶೇಪಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ನಾವು ಇದನ್ನು ಹೀಟ್ ಹಾಕಿದಾಗ ಒಳಗಡೆ ಇರುವಂಥ ಒಂದು ಸ್ಟಿಕ್ ಥರನೇ ಇದೆ, ಅದು ಒಂದು ಸ್ವಲ್ಪ ಅದು ಹೀಟ್ ಆಗಿಬಿಟ್ಟು ನಮ್ಮ ಹೇರನ್ನು ಸ್ಟ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಂದು ಯಾವ ಕಂಪನಿ ಅಂತ ಏನು ಮೆನ್ಷನ್ ಮಾಡಿಲ್ಲ. ಆ ಬಾಕ್ಸ್ ಮೇಲೂ ಕೂಡ ಯಾವ ಕಂಪ್ನಿದು ಏನೂ ಇರಲಿಲ್ಲ ನೇಮು, ಜಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಕೂಮ್ ಅಂತ ಅಷ್ಟೇ ಅವರು ಬರ್ತಿದ್ರು. ಆ್ಯಂಡ್ ಇದು ಪ್ರಾಡಕ್ಟ್ ಮೇಲೂ ಕೂಡ ನೋಡ್ಬೋದು ನೀವು, ಯಾವುದೂ ನೇಮ್ ಇಲ್ಲ. ಆ್ಯಂಡ್ ಇದು ಫಂಕ್ಷನ್ ಯಾವ ಥರ ಆಗುತ್ತೆ ಅದು ಮಾತ್ರ ಇಲ್ಲಿ ಮೆನ್ಷನ್ ಅಂದರೆ ಬಟನ್ ಮಾತ್ರ ಕೊಟ್ಟಿದ್ದಾರೆ. ಹೀಟ್ನ ಹತ್ರ ಕಮ್ಮಿ ಮಾಡ್ಕೊಳ್ಳೋದು ಮತ್ತು ಜಾಸ್ತಿ ಮಾಡ್ಕೊಳ್ಳೋದು ಎರಡು ಆಪ್ಷನ್ ಇದೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಹೇರು ಡ್ರೈ ಆದಮೇಲೆ ನಂದು ಅದ್ರ ಮೇಲೇ ಜಸ್ಟ್ ಲೈಕ್ ಕೂಮ್ ಥರ ಔಟ್ವರ್ಡ್ಸ್ ಬಾಚ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ನೀಟಾಗಿ ಆಗ್ತಾ ಇದೆ. ಅಷ್ಟೊಂದೇನು ಅಂದರೆ ಒಂದು 2-3 ಸರಿ ನಾವು ಕೂಮ್ ಮಾಡಬೇಕು. ಆ್ಯಂಡ್ ಹೀಟನ್ನು ಅಷ್ಟೇ ನಿಮಗೆ ನಾರ್ಮಲ್ ಹೀಟಲ್ಲಿ ಬೇಕಾ ಅಥವಾ ಹೈ ಹೀಟಲ್ಲಿ ಬೇಕಾ ಅಥವಾ ಮೀಡಿಯಮ್ ಬೇಕಾ, ನಿಮ್ಮ ಹೇರ್ಗೆ ನೀವು ಯಾವ ಥರ ಹೀಟ್ನ ಪ್ರಿಫರ್ ಮಾಡ್ತೀರಾ ಅಷ್ಟು ಹೀಟನ್ನು ನೀವು ಕೊಟ್ಬಿಟ್ಟು ಮಾಡ್ಕೊಳ್ಬೋದು. ಒಂದು ಸೈಡ್ ಹೇರ್ ನಂದು ಆಗಿದೆ, ಇನ್ನೊಂದು ಸೈಡು ಹೇರ್ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ. ಒಂದು ಸೈಡ್ ನಾನು ಕೂಮ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡು ನಾನು ಕೂಮ್ ಮಾಡಿಲ್ಲ. ನೋಡಿ ನಾರ್ಮಲ್ ಹೇರ್ ಈ ಥರ ಇದೆ. ಸೊ ನಾನು ಇವಾಗ ಎಲ್ಲ ಹೇರ್ನು ಅಂದರೆ ಸ್ವಲ್ಪ ನಂದು ಲಾಂಗ್ ಹೇರ್ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೀಟ್ನ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಯೂಶ್ವಲಿ ಲಾಂಗ್ ಹೇರ್ಗಳು ಬೇಗ ಸೆಟ್ ಆಗಲ್ಲ, ತುಂಬ ಕಷ್ಟ. ಹೀಟ್ರಲ್ಲೇ ಆಗಿರ್ಬೋದು ಅಥವಾ ನಾವು ಸ್ಟ್ರೈಟ್ನಿಂಗ್ ಮಾಡ್ತೀವಲ್ಲ ಆ ಮಿಷಿನ್ ಯೂಸ್ ಮಾಡಿದ್ರು ಅಷ್ಟೇ. ನಾನು ಮಾಡ್ತಿರುವಾಗಲೇ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟು ಮತ್ತೆ ಬಂತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಇನ್ನೊಂದು ಸೈಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕೂಮ್ನ ಯೂಸ್ ಮಾಡಿಬಿಟ್ಟು. ನೋಡ್ಬೋದು ಇನ್ನೂ ಹೀಟ್ ಹಂಗೇನೆ ಇತ್ತು. ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ಹೋಯ್ತಾ ಪವರ್ ಅಂತ ಹೇಳಿ, ಹೆಂಗೆ ಆಗ್ತಿದೆ ಅಂತ ಹೇಳಿ ನೋಡೋಕ್ಕೆ ಅಂತ ಅವರು ಬಂದರು. ಅಷ್ಟರಲ್ಲಿ ಪವರ್ ಹೋಯಿತು, ಲೈಟ್ ಆಫ್ ಆಗಿದೆ. ಆ್ಯಂಡ್ ಯಾವ ಥರ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ ಅವರು, ಚೆನ್ನಾಗಿ ಆಗ್ತಿದೆಯಾ ವರ್ಕ್ ಆಗ್ತಿದೆಯಾ ಅಂತ ಹೇಳಿ. ನಾನು ಪ್ರಾಡಕ್ಟ್ ಬಗ್ಗೆ ಓಕೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸೈಡನ್ನು ಮಾಡಿ ನೋಡು ನೀಟಾಗಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು 2-3 ಮಿನಿಟ್ಸಲ್ಲೇ ಪವರ್ ಕೂಡ ಬಂತು, ಮತ್ತೆ ಮೆಷಿನ್ ಹೀಟ್ ಆಗ್ತಿದೆ. ಸೊ ಅದೇ ಹೀಟನ್ನು ನಾನು ಯೂಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಸೈಡನ್ನು ಕೂಡ ನೀಟಾಗಿ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೀಟನ್ನು ಇಟ್ಟು ಮಾಡ್ತಲ್ಲ, ನಾರ್ಮಲ್ ಆಗಿ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೇರು ಒಂದು ಸ್ವಲ್ಪ ಡ್ರೈಯೇ ಇದೆ. ನೀವು ಈ ಥರ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಇದೆಲ್ಲ ಬರುತ್ತಲ್ಲ, ಜೆಲ್ಲು ಹೇರ್ ಸ್ಪ್ರೇ ಎಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡೋದಾದರೆ ಮಾಡ್ಬೋದು. ಆವಾಗ ಈ ಸ್ಟ್ರೈಟ್ನಿಂಗ್ ಏನು ಮಾಡಿರ್ತೀವಲ್ಲ ಅದು ಲಾಂಗ್ ಟೈಮ್ವರೆಗೂ ಇರುತ್ತೆ. ಅಂದರೆ ನಾವೇನಾದ್ರು ಪಾರ್ಟಿ ಅಥವಾ ಶಾಪಿಂಗ್ ಹೋದರೆ ಅಲ್ಲಿಂದ ಬರೋವರೆಗೂ ಅದು ಹಂಗೆ ಮೇಂಟೈನ್ ಆಗ್ತಿರುತ್ತೆ. ನಂಗೆ ಸ್ವಲ್ಪ ಕಷ್ಟ, ನನ್ನ ಹೇರ್ ಲಾಂಗ್ ಇದೆಯಲ್ಲ, ಸ್ವಲ್ಪ ಹಿಂದೆ ಎಲ್ಲ ತೆಗೆದು ಬಾಚೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ವಿಡಿಯೋಗೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಲಿಂಕ್ ಇರುತ್ತಲ್ಲ ಅದನ್ನು ನಾನು ಮೇಶೋಯಿಂದ ಕಾಪಿ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಕಡಿಮೆ ರೇಟ್ ಇದೆ, ಅರೌಂಡ್ 300 ರುಪೀಸಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಯೂಶ್ವಲಿ ನಾವೇನಾದರೂ ಪಾರ್ಟೀಸ್ಗೆ ಅಥವಾ ಅಕೇಶ್ನಲಿ ಎಲ್ಲಾದರೂ ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದರೆ ಚೆಕ್ ಅಂತ ಇದರಲ್ಲಿ ಮಾಡ್ಕೋಬೋದು. ನನಗೇನು ಆ ಥರ ಫೀಲ್ ಆಯಿತು.
ಜಾಸ್ತಿ ಅಮೌಂಟು ಏನು ಸ್ಪೆಂಡ್ ಮಾಡೋಂಗಿಲ್ಲ. ಡೈಲಿ ಬೇಸ್ಡ್ ಮೇಲೆ ನಾವೇನು ಮಾಡಲ್ಲ, ಅಕೇಶ್ನಲಿ ಒಂದೊಂದ್ಸರಿ ಮಾಡ್ಕೊಳ್ಳೋದ್ರಿಂದ ಹೇರ್ ಕೂಡ ಅಷ್ಟು ಏನು ಡ್ಯಾಮೇಜ್ ಆಗಲ್ಲ ಅಂತ ನನಗನ್ಸುತ್ತೆ. ನಾನಂತೂ ರೆಗ್ಯುಲರಾಗಿ ಯಾವ ಪ್ರಾಡಕ್ಟ್ಸ್ನು ಯೂಸ್ ಮಾಡಲ್ಲ. ಹೇರ್ ಡ್ರೈಯರ್ ಆಗಿರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ಈ ಥರ ಹೇರ್ ಕೂಮ್ ಆಗಿರ್ಬೋದು, ಅಂದರೆ ಹೀಟ್ ಮಾಡಿ ಕೂಮ್ ಮಾಡ್ತೀವಲ್ಲ ಸ್ಟ್ರೈಟ್ನಿಂಗ್ ಕೂಮ್, ಅದೆಲ್ಲ ಯಾವುದೂ ನಾನು ಯೂಸ್ ಮಾಡಲ್ಲ. ವೀಕ್ಲಿ ಅಂದರೆ 15 ಡೇಸ್ಗೆ ಮಂತ್ಲಿ ಒನ್ಸ್ ಮಾಡಿದ್ರೂ ಜಾಸ್ತಿ ನನಗೆ. ಸೊ ಹಾಗಾಗಿ ನನಗೇನು ಯಾವಾಗಾದರೂ ಒಂದೊಂದ್ಸರಿ ಯೂಸ್ ಮಾಡೋದಕ್ಕೆ ಓಕೆ ಅಂತ ಇದೆ ಪ್ರಾಡಕ್ಟು. ಚೆನ್ನಾಗಿ ಕೂಡ ಆಗ್ತಾಯಿತ್ತು ಅಂತ ಏನು ಮೋಸನೂ ಇಲ್ಲ. ಬಿಕಾಸ್ ಇಷ್ಟು ಕಡಿಮೆ ರೇಟಲ್ಲಿ ನಮಗೆ ಈ ಥರ ಪ್ರಾಡಕ್ಟ್ ಸಿಕ್ಕಿರೋದೇ ಒಂದು ನನಗೆ ಖುಷಿ ಅನಿಸ್ತಿತ್ತು. ಆ್ಯಂಡ್ ಬಜೆಟ್ ನೋಡ್ಕೊಳ್ಳಿ, ನೀವು ಏನಾದರೂ ತೊಗೋಬೇಕು ಅಂದರೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಇದು ಯಾವುದೇ ಥರ ಪ್ರಮೋಷನ್ ಪ್ರಾಡಕ್ಟ್ ಅಂತೂ ಅಲ್ಲ. ಯಾಕೆ ಅಂದರೆ ನನಗೆ ತಗೊಂಡಿದ್ದೆ ಅಂತ ಹೇಳಿ ವಿಡಿಯೋ ಮಾಡುವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ. ಬಿಕಾಸ್ ಲೇಡೀಸ್ ನಾವೆಲ್ಲಾದರೂ ಹೊರಟಾಗ ತುಂಬ ಸ್ಟ್ರಗಲ್ ಮಾಡ್ತಿರ್ತೀವಿ ಹೇರ್ ಸೆಟ್ ಆಗಿಲ್ಲ ಅಂತ ಹೇಳಿ. ಸೊ ಅಂಥವ್ರಿಗೆಲ್ಲ ನಮಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಫೀಲ್ ಆಗುತ್ತೆ, ನಾನು ಡ್ರೆಸ್ಅಪ್ ಎಲ್ಲ ಆದಮೇಲೆ ಹೇರು ನೀಟಾಗಿ ಸೆಟ್ ಆಗಿಲ್ಲ ಅಂದರೆ ನನಗೆ ಹೊರಗಡೆ ಹೋಗೋದಕ್ಕೆ ಮನಸ್ಸೇ ಬರಲ್ಲ, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅನಿಸ್ತಿರಲ್ಲ, ಏನೋ ಮೆಸ್ಸಪ್ ಥರ ಫೀಲ್ ಆಗ್ತಿರುತ್ತೆ. ಸೊ ಹಂಗಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಒಂದೊಳ್ಳೆ ಪ್ರಾಡಕ್ಟ್ ಥರ ನನಗೆ ಫೀಲ್ ಆಯಿತು. ಬಾಚಿದ ಥರನೂ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೂಮ್ ಕೂಡ ಮಾಡಿರೋ ಥರ, ಅಂದರೆ ಸ್ಟ್ರೈಟ್ ಕೂಡ ಮಾಡಿರೋ ಥರ ಕಾಣಿಸ್ತಾ ಇದೆ. ಸೊ ಓಕೆ, ನನಗೆ ಪ್ರಾಡಕ್ಟ್ ಓಕೆ, ಅಷ್ಟೇನು ರಿಜೆಕ್ಟ್ ಮಾಡೋ ಥರ ಇಲ್ಲ. ಬಿಕಾಸ್ ನಾನು ಕೊಟ್ಟಿರೋ ಬಜೆಟ್ಗೆ ಓಕೆ ಅಂತಲೇ ಅನ್ನಿಸ್ತು. ಇದು ಅರೌಂಡ್ 300 ರುಪೀಸ್ಗೆ. ಆ್ಯಂಡ್ ಆಲ್ಸೋ ನಾನು ಒಂದು 10 ಪಾಯಿಂಟ್ಸ್ಗೆ ಒಂದು 7 ಇಲ್ಲ ಅಂದರೆ 8 ಅಷ್ಟು ಪಾಯಿಂಟ್ಸ್ನ ಕೊಡ್ಬೋದು ಈ ಮಿಷನ್ಗೆ. ಆ್ಯಂಡ್ ಔಟ್ಲುಕ್ ಕೂಡ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಆಗಿದೆ, ಹ್ಯಾಂಡಲ್ ಮಾಡೋದಕ್ಕೆಲ್ಲ ಬ್ಯಾಗಲ್ಲಿ ಕೂಡ ನಾವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ಔಟ್ಲುಕ್ ಎಲ್ಲ ಇದು ಪ್ರಾಡಕ್ಟಿಂದು. ಟ್ರೈ ಮಾಡಿ ನೋಡಿ, ನಿಮಗೂ ಬೇಕಂದರೆ ಜಸ್ಟ್ ಆಪ್ಷನಲ್ ಅಷ್ಟೇ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೇರು ಇವತ್ತು ಹೊರಗಡೆ ಹೋಗೋದಕ್ಕೆ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಅನಿಸ್ತು ನನ್ನ ಹೇರ್ ಸ್ಟ್ರೈಟ್ನಿಂಗ್ ಕೂಮ್ ಬಗ್ಗೆ, ಮತ್ತು ನನ್ನ ಹೇರ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಕಾಮೆಂಟ್ ಮಾಡಿ ಹೇಳಿ. ಆದಷ್ಟು ಹತ್ರದಿಂದನೇ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಲಿಂಕ್ ಕೊಟ್ಟಿರ್ತೀನಿ ಅಲ್ಲ, ಅದರಲ್ಲಿ ಚೆಕ್ ಮಾಡಿ, ನಿಮಗೆ ಅದರಲ್ಲಿ ಕೂಡ ಝೂಮ್ ಮಾಡಿದ್ರೆ ಕಾಣಿಸುತ್ತೆ ನೀಟಾಗಿ. ಆ್ಯಂಡ್ ಜಾಸ್ತಿ ಏನೂ ಆಪ್ಷನ್ ಇಲ್ಲ, ಇದು 2-3 ಬಟನ್ ಅಷ್ಟೇ ಇದೆ. ಇಲ್ಲಿ ಕೂಡ ಸೆಟ್ ಮಾಡ್ಕೊಳ್ಬೋದು ನೀವು ಜಾಸ್ತಿ ಕಡಿಮೆ ಹೀಟನ್ನ. ತುಂಬ ಚೆನ್ನಾಗಿ ಕೂಡ ಇದೆ, ಹ್ಯಾಂಡಿಯಾಗಿ. ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ಡಾರ್ಕ್ ಗ್ರೀನ್ ಕಲರು ಮತ್ತು ಒಂದು ಸ್ವಲ್ಪ ಗೋಲ್ಡ್ ಕಲರ್ ಲೈನ್ಸ್ ಬಂದಿದೆ ಎಡ್ಜಲ್ಲಿ. ಅರೌಂಡ್ 7 to 8 ಮಾರ್ಕ್ಸ್ ಕೊಡ್ಬೋದು 10ಗೆ, ಔಟ್ ಆಫ್ 10ಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೆಂಗೆ ಅನಿಸ್ತು? ಯೂಶಲಿ ನಾನು ಈ ಥರ ಪ್ರಾಡಕ್ಟ್ಸ್ ವ್ಲಾಗ್ನೆಲ್ಲ ಮಾಡ್ತಾ ಇರ್ತೀನಿ, ನನಗಿಷ್ಟ ಆದರೆ ಶೇರ್ ಮಾಡ್ತಾನೆ ಇರ್ತೀನಿ ನಿಮ್ಮ ಜೊತೆ. ಮೇಶೋ ಅಲ್ಲಿ ತೊಗೊಂಡಿದ್ದು ಇದು. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಮತ್ತು ಹೇರ್ ಸ್ಟ್ರೈಟ್ನಿಂಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಆ್ಯಂಡ್ ವಿಡಿಯೋ ಲೈಕ್ ಮಾಡಿದ್ದೇನೆ ಮರಿ